ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಸ್ ಎಸ್ ಸಿ ಅಲ್ಲಿ ಏನಪ್ಪಾ ಅಂತಂದ್ರೆ ಕೆಲವೊಂದು ಪೋಸ್ಟ್ ಗಳನ್ನ ಅನೌನ್ಸ್ ಮಾಡಿದ್ದಾರೆ, ನೋಟಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಸೊ ಆ ನೋಟಿಫಿಕೇಶನ್ ಪ್ರಕಾರ ಯಾವ್ಯಾವ ಪೋಸ್ಟ್ ಗಳನ್ನ ಕರೆದಿದ್ದಾರೆ, ಮತ್ತೆ ಏನ್ ಎಜುಕೇಶನ್ ಆಗಿರಬೇಕು, ಲಾಸ್ಟ್ ಡೇಟ್ ಯಾವಾಗ, ಮತ್ತೆ ಪೇಮೆಂಟ್ ಎಷ್ಟಿದೆ, ಮತ್ತೆ ಏಜ್ ಒಂದು ಲಿಮಿಟ್ ಎಷ್ಟಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದೀವಿ. ಸೊ ಎಸ್ ಎಸ್ ಸಿ ಅಲ್ಲಿ ಇಲ್ಲಿ ನೋಡಬಹುದು, ಜೂನಿಯರ್ ಇಂಜಿನಿಯರ್ಸ್ ನ ಕರೆದಿದ್ದಾರೆ, ಸಿವಿಲ್, ಮೆಕ್ಯಾನಿಕಲ್ ಮತ್ತೆ ಎಲೆಕ್ಟ್ರಿಕಲ್ ಅವರಿಗೆ. ಸೊ ಏನಪ್ಪಾ ಅಂತಂದ್ರೆ ಅಪ್ಲಿಕೇಶನ್ ಯಾವಾಗಪ್ಪ ಸ್ಟಾರ್ಟ್ ಅಂದ್ರೆ 28/3 ಸ್ಟಾರ್ಟ್ ಆಗಿದೆ. ಅದೇ ರೀತಿ ಯಾವಾಗ ಕ್ಲೋಸ್ ಅಂತಂದ್ರೆ 18/4/24 ಕ್ಲೋಸ್ ಆಗುತ್ತೆ. ಸೊ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೇಕು ಅನ್ಕೊಂಡಿದ್ದೀರಾ, ಈ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ಬಿಟ್ಟು ಆಮೇಲೆ ಒಂದ್ಸಾರಿ ನೋಟಿಫಿಕೇಶನ್ ನ ಓದ್ಬಿಟ್ಟು ಆಮೇಲೆ ನೀವೇನಪ್ಪಾ ಅಂತಂದ್ರೆ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು, ಕೆಲವೊಂದು ಆರ್ಗನೈಸೇಷನ್ಗೆ ಕೆಲವೊಂದು ಎಜುಕೇಶನ್ ಪ್ರಕಾರ ಏನ್ ಮಾಡಿದಾರಪ್ಪ ಅಂತಂದ್ರೆ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ. ಸೊ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಅಲ್ಲಿ ಜೆಇ ಸಿವಿಲ್ ಅವ್ರನ್ನ ಕರೆದಿದ್ದಾರೆ. ಅಂದ್ರೆ ಡಿಗ್ರಿ ಇನ್ ಸಿವಿಲ್ ಆಗಿರ್ಬೇಕು, ಮತ್ತೆ ಏಜ್ ಎಷ್ಟಪ್ಪ ಅಂತಂದ್ರೆ ಅಪ್ ಟು 30 ಇಯರ್ಸ್ ಆದ್ರೂ ಆಗಿರ್ಬೇಕು. ಅದೇ ರೀತಿ ಎಲೆಕ್ಟ್ರಿಕಲ್ ಆರ್ ಮೆಕ್ಯಾನಿಕಲ್ ಅವ್ರನ್ನು ಕೂಡ ಕರೆದಿದ್ದಾರೆ. ನೆಕ್ಸ್ಟ್ ಬ್ರಹ್ಮಪುತ್ರ ಬೋರ್ಡ್ ಮಿನಿಸ್ಟ್ರಿ ಆಫ್ ಜಲಶಕ್ತಿ ಅವಲ್ಲಿ ಕೂಡ ಏನಪ್ಪಾ ಅಂತಂದ್ರೆ ಸಿವಿಲ್ ಅವ್ರನ್ನ ಕರೆದಿದ್ದಾರೆ. ಅದೇ ರೀತಿ ಸೆಂಟ್ರಲ್ ವಾಟರ್ ಕಮಿಷನ್ ಅವ್ರಿಗೂ ಕೂಡ ಮೆಕ್ಯಾನಿಕಲ್ ಅನ್ನ ಕರೆದಿದ್ದಾರೆ. ಬ್ಯಾಚುಲರ್ಸ್ ಡಿಗ್ರಿ ಆರ್ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಆಗಿರ್ಬೇಕು, ಅವ್ರನ್ನ ಕರೆದಿದ್ದಾರೆ. ಅದೇ ರೀತಿ CPWD ಅಲ್ಲಿ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಅಥವಾ ಮೆಕ್ಯಾನಿಕಲ್ ಆದವ್ರನ್ನ ಕರೆದಿದ್ದಾರೆ. ನೆಕ್ಸ್ಟ್ ಸಿವಿಲ್ ಇಂಜಿನಿಯರ್ ಅವ್ರನ್ನು ಕೂಡ ಕರೆದಿದ್ದಾರೆ. ಸೆಂಟ್ರಲ್ ವಾಟರ್ ಅಂಡ್ ಪವರ್ ರಿಸರ್ಚ್ ಸ್ಟೇಷನ್ ಅಲ್ಲಿ ಕೂಡ ಏನಪ್ಪಾ ಅಂತಂದ್ರೆ ಎಲೆಕ್ಟ್ರಿಕಲ್ ಮತ್ತೆ ಸಿವಿಲ್ ಅವ್ರನ್ನ ಇಬ್ಬರನ್ನೂ ಕರೆದಿದ್ದಾರೆ. ಅದೇ ರೀತಿ DGQA ಅಲ್ಲಿ ಏನಪ್ಪಾ ಅಂತಂದ್ರೆ ಮೆಕ್ಯಾನಿಕಲ್ ಮತ್ತೆ ಎಲೆಕ್ಟ್ರಿಕಲ್ ಇಬ್ಬರನ್ನ ಕರೆದಿದ್ದಾರೆ. ಅದೇ ರೀತಿ ಆಗಿರ್ಬೋದು. ನೆಕ್ಸ್ಟ್ ಪರಕ್ಕಾ ಬರೇಜ್ ಪ್ರಾಜೆಕ್ಟ್ ಮಿನಿಸ್ಟರ್ ಆಫ್ ಜಲಶಕ್ತಿ, ಇಲ್ಲೇನಪ್ಪಾ ಅಂತಂದ್ರೆ ಎಲೆಕ್ಟ್ರಿಕಲ್ ಅನ್ನ ಕರೆದಿದ್ದಾರೆ. ಅದೇ ರೀತಿ ಅಲ್ಲಿ ಸಿವಿಲ್ ಅವ್ರನ್ನು ಕೂಡ ಕರೆದಿದ್ದಾರೆ. ಮಿಲಿಟರಿ ಇಂಜಿನಿಯರ್ ಸರ್ವಿಸಸ್ MES ಅವ್ರಿಗೆ ಕೂಡ ಸಿವಿಲ್ ಮತ್ತೆ ಎಲೆಕ್ಟ್ರಿಕಲ್ ಅಂಡ್ ಮೆಕ್ಯಾನಿಕಲ್ ಅವ್ರನ್ನ ಕರೆದಿದ್ದಾರೆ. ನ್ಯಾಷನಲ್ ಟೆಕ್ನಿಕಲ್ ರಿಸರ್ಚ್ ಆರ್ಗನೈಸೇಷನ್ NTRO ಅಲ್ಲಿ ಏನಪ್ಪಾ ಅಂತಂದ್ರೆ ಸಿವಿಲ್ ಅವ್ರನ್ನ ಕರೆದಿದ್ದಾರೆ. ಸೊ ಇಷ್ಟು ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಅದೇ ರೀತಿ ಏನಪ್ಪಾ ಅಂತಂದ್ರೆ ವೇಕೆನ್ಸೀಸ್ ಎಷ್ಟಿದೆ ಅಂತ ನಾವು ಇಲ್ಲಿ ನೋಡ್ಕೋಬಹುದು. ಸೊ ಬೇರೆ ಬೇರೆ ಒಂದು ಏನು ಡಿಪಾರ್ಟ್ಮೆಂಟ್ ಇದೆಯಲ್ಲ, ಆ ಡಿಪಾರ್ಟ್ಮೆಂಟ್ ಗಳಲ್ಲಿ ಏನಪ್ಪಾ ಅಂತಂದ್ರೆ ಬೇರೆ ಬೇರೆ ಲೊಕೇಶನ್ಸ್ ಅಂದ್ರೆ ವೇಕೆನ್ಸೀಸ್ ಇಲ್ಲಿ ಕರೆದಿದ್ದಾರೆ. ಇಲ್ಲಿ ನೋಡಬಹುದು, ಈ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಏನಪ್ಪಾ ಅಂತಂದ್ರೆ ನೋಟಿಫಿಕೇಶನ್ ನಿಮಗೆ ಕಂಪ್ಲೀಟ್ ಆಗಿ ನನ್ನ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಸಿಗುತ್ತೆ. ಅಲ್ಲಿ ಹೋಗ್ಬಿಟ್ಟು ನೀವು ಏನಪ್ಪಾ ಅಂತಂದ್ರೆ ಈ ನೋಟಿಫಿಕೇಶನ್ ಅನ್ನ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಿಮ್ಗೆ ಪೇಮೆಂಟ್ ಬಗ್ಗೆ ಮಾತಾಡೋದಾದ್ರೆ, ಸೊ ಪೇಮೆಂಟ್ ಎಷ್ಟಿದೆ ಅನ್ನೋದನ್ನ ನಾವು ನೋಡೋಣ. ಸೊ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾನೆ. 5 ವರ್ಷ, 3 ವರ್ಷ OBC ಅವರಿಗೆ, ಮತ್ತೆ ಅದೇ ರೀತಿ ಎಕ್ಸ್ ಸರ್ವಿಸ್ ಮೆನ್ಸ್ ಅವರಿಗೆ ಕಂಪಲ್ಸರಿ ಆಗಿ ಕೊಡ್ತಾರೆ. ಸೊ ನೆಕ್ಸ್ಟ್ ಹಂಗೆ ಕೆಳಗಡೆ ಬರೋಣ, ಇನ್ನು ಏನೇನೆಲ್ಲ ಒಂದು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋಣ. ಸೊ ಪೇಮೆಂಟ್ ಏನಾದ್ರು ಆಪ್ಷನ್ಸ್ ಏನಾದ್ರು ಕೊಟ್ಟಿದ್ದಾರಾ ಏನು ಅಂತ ಒಂದ್ಸಾರಿ ನೋಡ್ಬಿಟ್ಟು ಆಮೇಲೆ ಬೇಕಂತಂದ್ರೆ ನಾವು ಹಾಕ್ಬೋದು. ಸೊ ಅಪ್ಲಿಕೇಶನ್ ನ ನೀವು ಆನ್ಲೈನ್ ಅಲ್ಲೇ ಹಾಕ್ಬೋದು. SSC ಅವರ ಪೋರ್ಟಲ್ ಅಲ್ಲಿ ಹೋಗ್ಬಿಟ್ಟು ನೀವೇನಪ್ಪಾ ಅಂತಂದ್ರೆ ಈಸಿಯಾಗಿ ಹಾಕ್ಬೋದು. ಯಾರೆಲ್ಲ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ದಯವಿಟ್ಟು ಕಂಪ್ಲೀಟ್ ಆಗಿ ನೋಟಿಫಿಕೇಶನ್ ನ ಒಂದ್ಸಾರಿ ಓದ್ಬಿಟ್ಟು ಆಮೇಲೆ ಏನಪ್ಪಾ ಅಂತಂದ್ರೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಕೋಬಹುದು. ಸೊ ಲಾಸ್ಟ್ ಡೇಟ್ 18ಕ್ಕೆ ಇರೋದ್ರಿಂದ ಬೇಗ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೇಕು ಅನ್ಕೊಂಡಿದ್ದೀರಾ ದಯವಿಟ್ಟು ಬೇಗ ಬೇಗ ಸಬ್ಮಿಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.